ಮತ್ತು ಕೆಲವು ಕಡೆ ಮಾನ್ಯ ಸಭಾಧ್ಯಕ್ಷರೇ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, 2.5-3 ಲಕ್ಷ ಸಂಬಳ ತಗೊಳ್ತಾ ಇದ್ದಾರೆ, 5 ಹೆರಿಗೆ ತಿಂಗಳಿಗೆ, 3 ಹೆರಿಗೆ ತಿಂಗಳಿಗೆ, ಕೆಲವು ಕಡೆ ಶೂನ್ಯ ಇದೆ. ನಾವು ಸಂಬಳ ಕೊಡ್ತಾ ಇದೀವಿ 3 ಲಕ್ಷ, ಅವ್ರ ಕೆಲಸನೂ ಇಲ್ಲ, ಪ್ರೈವೇಟ್ ಪ್ರಾಕ್ಟೀಸ್ಗೆ ಹೋಗ್ತಾರೆ. ಮತ್ತೆ ನಾವು ಅವ್ರಿಗೆ ಇಷ್ಟೆಲ್ಲ ಕೊಟ್ಕೊಂಡು ಏನು ಪ್ರಯೋಜನ? ನಮ್ಗೊಂದು ಖುಷಿ ಇದ್ರೆ ನಮ್ಮ ಊರಲ್ಲಿ ಡಾಕ್ಟರ್ ಇದ್ದಾರೆ ಅಂತ ಅಷ್ಟೇ ಖುಷಿ ಇದ್ರೆ ಓಕೆ, ಬಟ್ ನಮ್ಗೇನು ಅವರು ಪೂರ್ತಿ ಉಪಯೋಗ ನಮ್ಮ ವ್ಯವಸ್ಥೆಗೆ ಆಗ್ಬೇಕು ತಾನೆ. ಈಗ ಒಬ್ಬ ಗೈನಕಾಲಜಿಸ್ಟ್ ಇದ್ಬಿಟ್ಟು ಅನೆಸ್ಥೆಸಿಸ್ಟ್ ಇಲ್ಲದೆ ಹೋದ್ರೆ ಆ ಗೈನಕಾಲಜಿಗೆ ಏನ್ ಜಾಸ್ತಿ ಕೆಲಸ ಇರೋದಿಲ್ಲ. ಸೊ ಈ ಕಾರಣದಿಂದ ಆ 3 ಜನನೂ ಇರಬೇಕು. ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ, ದೂರ ಇರುವಂತ ಪ್ರದೇಶಗಳಲ್ಲಿ ನಾವು ಅಲ್ಲಿ ಇದನ್ನು ಪೋಸ್ಟ್ ಇದ್ರೂ ಕೂಡ ಅಲ್ಲಿ ಕೆಲಸ ಮಾಡಕ್ ಬರೋದಿಲ್ಲ, ಕಾಂಟ್ರಾಕ್ಟ್ ಕರೆದ್ರೂ ಕೂಡ ಬರೋದಿಲ್ಲ. ಸೊ ಈ ಪರಿಸ್ಥಿತಿಗಳಿದೆ. ಸೊ ಇದೆಲ್ಲ ನೋಡ್ಕೊಂಡು ನಾವು ಇದೊಂದು ಪ್ರಯತ್ನ ಮಾಡ್ತೀವಿ. ಅದನ್ನೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಅದನ್ನ ಬದಲಿಸೋದಕ್ಕೂ ಕೂಡ ನಾವು ತಯಾರಾಗಿದ್ದೇವೆ. ನಾವೇನು ಹಠ ಹಿಡಿದು ಏನು ಮಾಡ್ತಾ ಇಲ್ಲ ಸುನಿಲ್ ಅವರೇ. ನಮ್ಮ ಒಂದು ಪ್ರಯತ್ನ ಸುಧಾರಣೆ ಮಾಡಿದಾಗ ಹೋದಾಗ ಏನಾಗ್ತದೆ, ಕೆಲವು ಸಮಸ್ಯೆಗಳು ಉದ್ಭವ ಆಗ್ತದೆ. ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೋಬೇಕು ಅಂತ ಕೂಡ ನಾವು ಅದಕ್ಕೆ ಮುಕ್ತವಾಗಿ ಅದನ್ನ ಒಂದು ಸಮಾಲೋಚನೆ ಮುಖಾಂತರ ತೀರ್ಮಾನ ಮಾಡೋಣ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಾವು ಮುಕ್ತವಾಗಿದ್ದೇವೆ. ನಮ್ಗೇನಂತ ಹೇಳಿದ್ರೆ ಅಂತಿಮವಾಗಿ ಜನರಿಗೆ ಒಳ್ಳೆ ಸೇವೆ ಸಿಗಬೇಕು, ಅದು ನಮ್ಮ ಮುಖ್ಯ ಗುರಿ ಆಗ್ಬೇಕು, ಆಯ್ತಾ. ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಹೋದ್ರೆ ಡಾಕ್ಟರ್ಗಳು ಸಿಗ್ತಾರೆ ಅಂತ ಭಾವನೆ ಬರಬೇಕು, ಔಷಧಿ ಸಿಕ್ಕತ್ತೆ ಅಂತ ಭಾವನೆ ಬರಬೇಕು, ಮತ್ತು ಎಷ್ಟು ಗಂಟೆಗೆ ಹೋದ್ರು ಕೂಡ ಅಲ್ಲಿ ಸರ್ವಿಸಸ್ ಸಿಕ್ಕತ್ತೆ ಅಂತ ಭಾವನೆ ಬರಬೇಕು. ಅವಾಗ ಏನಾಗ್ತದೆ, ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಇಲ್ಲದೆ ಹೋದ್ರೆ ಎಲ್ಲರೂ ಕೂಡ ಪ್ರೈವೇಟು ಮತ್ತೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಆಗ್ತದೆ.